ನಾವೆಲ್ಲರೂ ಸಂಕಲ್ಪ ತೊಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಈಗ ಈ ರೋಟರಿ ಬಗ್ಗೆ ಇಷ್ಟೆಲ್ಲ ನೀವು ಇಂಟ್ರೊಡ್ಯೂಸ್ ಆಯ್ತಲ್ಲ, ನಿಮಗೊಂದು ಮಾಹಿತಿ. ನಾನು ಕೋಆರ್ಡಿನೇಟರ್ ಆಗಿದ್ದಾಗಿಂದ ನನಗೆ ಬಹಳಷ್ಟು ಜನ, ಸುಮಾರು 15 ರೋಟರಿ ಸಂಸ್ಥೆಗಳು ಬಂದು ಪಾರ್ಟಿಸಿಪೇಟ್ ಮಾಡಿದ್ವಿ. ಅಂದರೆ ಗಿಡ ಹಾಕಿದ್ದಾರೆ, ಹಾಗೆಯೇ ಇರಿಗೇಟ್ ಮಾಡಲಿಕ್ಕೆ ಡ್ರಿಪ್ ಇರಿಗೇಷನ್ ಸಹಾಯ ಮಾಡಿದ್ದಾರೆ. ಆಮೇಲೆ ಮೇಂಟೆನೆನ್ಸ್, ಎಸ್ಪೆಷಲಿ ಕಳೆ ಕೀಳೋ ಕೆಲಸಗಳಿರ್ತವಲ್ಲ ಆಗಲೂ ಕರ್ಕೊಂಡು ಕೆಲಸ ಮಾಡಿಕೊಟ್ಟಿದ್ದಾರೆ. ಭಾಳ ಯೂನಿವರ್ಸಿಟಿಗೆ ಭಾಳ ಸಹಾಯ ಆಗಿದೆ. ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಒಂದ್ಸಲ ಈಗ ಹೊತ್ತು ಬಂದಿದ್ದೀರಾ, ನೋಡಿದ್ದೀರಾ. ಹಾಗೆ ಈ ಫೀಡ್ಬ್ಯಾಕ್ ಎಲ್ಲರಿಗೂ ಹಂಚ್ಕೊಳ್ಳಿ. ಮತ್ತು ಇದಕ್ಕೆ ಏನು ನಮ್ಮ ಮಕ್ಕಳಿಗೆ ಮುಂದುವರೆದು ಏನು ಕೊಡಬೇಕು ಅಂತ ನಾವು ಇಷ್ಟಪಟ್ಟಿದ್ದೀವಿ, ಉಳಿಲಿ ಅಂತ, ಅದಕ್ಕೆ ಹೆಚ್ಚು ಸಹಾಯ ಮಾಡಬೇಕು. ಜೊತೆಗೆ ಎಲ್ಲರಿಗೂ ಗೊತ್ತಿರ್ಬೋದು, ಎಲ್ಲ ಇದೀವಿ ಈಗ. ರೋಟರಿ ಸಂಸ್ಥೆ ಅಂದರೆ ಇದೊಂದು ಪ್ರತಿಷ್ಠಿತ ಸಂಸ್ಥೆ, ಇಂಟರ್ನ್ಯಾಷನಲ್ ಸಂಸ್ಥೆ ಅದು. ಸೊ ಈ ಕಾಡನ್ನು ಬೆಳೆಸೋದಕ್ಕೆ ತುಂಬ ಜನ ಕಾಂಟ್ರಿಬ್ಯೂಷನ್ ಇದೆ. ಅದರಲ್ಲಿ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮ ರೇಣುಕಾ ಪ್ರಸಾದ್ ಸರ್ ಅವ್ರದ್ದು. ಸೊ ಅವರು ಈ ಕಾಡನ್ನು ಉಳಿಸಿ ಬೆಳೆಸಿದ್ದಕ್ಕೆ, ನೀವು ಹೇಳಿದ್ರೆ ಈಗ ಅಮೇರಿಕಾದನ್ನು ಉಲ್ಟಾ ಮಾಡಿದ್ದಾರೆ ಅಂತ, ಬಟ್ ನಮ್ಮ ದೇಶದಲ್ಲಿ ಅದು ಉಲ್ಟಾ ಆಗ್ತಾ ಇದೆ. ಇವರಿಗೆ ಪೆನ್ಷನ್ ಕೊಡೋದನ್ನೇ ನಿಲ್ಲಿಸಿ ಟೆನ್ಷನ್ ಕೊಡ್ತಾ ಇದ್ದಾರೆ. ಇದಕ್ಕೆ ರೋಟರಿ ಸಂಸ್ಥೆಯಿಂದ ಏನಾದರೂ ಸ್ವಲ್ಪ ನೀವು ಒಂದು ಪರಿಹಾರ ಕೊಡಿಸ್ಬೇಕಾಗಿ ಬಗ್ ಬಾಸ್ ಕಡೆಯಿಂದ ನಾವು ಕೇಳ್ಕೊತಾ ಇದ್ದೇವೆ.